ನೋಡೋಗಿದ್ದೆ ಮಜಾ. ಅಯ್ಯೋ ನೋಡ್ಕೊಂಡ್ ಬರಕ್ಕಾಗಲ್ವ ನಿಮ್ಗೆ? ಆದ ತರ ಬರ್ತಿರಲ್ಲ. ಓ ಏನೋ ನುಗ್ಗಿ ಇವಳು ಮೂಳೆ ಮುರಿದ್ ಬಿಟ್ವಿ ನಾವು. ಏನು ಆಗಿಲ್ಲ ತಾನೆ ನಿನ್ಗೆ? ಸುಮ್ನೆ ಮಕ್ಳ ತರ ಆಡ್ಬೇಡ ಬೃಂದ. ಆಮ್ರಪಾಲಿ, ನೀವೇ ಕಾಪಾಡ್ಬೇಕು ನಮ್ಮನ್ನ. ತುಂಬಾ ಅಪಾಯದಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀವಿ. ನಮ್ ಬೆನ್ ಬಿಡ್ತಾ ಇಲ್ಲ. ನೀನಾದ ಹೆದರದಿರು. ನಿಮಗೆ ತೊಂದರೆ ಕೊಡುತ್ತಿರುವ ವ್ಯಕ್ತಿಯನ್ನು ಒಂದೇ ಕ್ಷಣದಲ್ಲಿ ನೆಲ ಕಚ್ಚುವಂತೆ ಮಾಡುತ್ತೇನೆ. ಯಾರವರು? ನನಗೆ ತೋರಿಸು. ಅಯ್ಯೋ, ಈ ತರ ಅಪಾಯ ಅಲ್ಲ. ಅಯ್ಯೋ, ಅಪಾಯ ಈ ಕಡೆನೆ ಬರ್ತಿದೆ. ಯುಕ್ತಿಯೇ? ಹೌದು, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ನೀವಿಬ್ಬರು ಇಲ್ಲಿಯೇ ಕುಳಿತುಕೊಳ್ಳಿ. ಆನ್ಯಾ, ನೀನಾದೇನಾದ್ರೂ ಈ ಕಡೆ ಬಂದ್ರಾ? ಅದು ಇಲ್ಲ, ಯಾರು ಈ ಕಡೆ ಬಂದಿಲ್ಲ. ಇಬ್ರು ಎಲ್ಲಿ ಹೋದ್ರು? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ನಾನ್ ಬಿಡಲ್ಲ, ಎಲ್ಲಿದ್ರು ಹುಡುಕ್ತೀನಿ. ಹೆದ್ರಪು ಕ್ಲಾಸ್ ಅಳೋಗಾಯ್ತು ಎದೆಲಿ ಮೇಲೆ. ಎಷ್ಟು ಭಯ ಆಗಿತ್ತು ಗೊತ್ತಾ ನಮ್ಗೆ? ನಿನಾದ, ಯುಕ್ತಿ ನಿಮಗೆ ತೊಂದರೆ ಮಾಡುವುದಿಲ್ಲ. ನಿಮಗೇಕೆ ಭೀತಿ? ಅಯ್ಯೋ, ಬೆನ್ ಹಿಂದೆ ಬಿದ್ದಿದ್ದಾಳೆ ಅಮ್ರಪಾಳಿ. ಅಲ್ಲಿ ಹೋಗೋಣ, ಇಲ್ಲಿಗೆ ಹೋಗೋಣ, ಫೋಟೋ ಫೋಟೋ ಫೋಟೋ. ಫೋಟೋ ಫೋಟೋ ಫೋಟೋ, ಎರಡೆರಡು ಹೆಜ್ಜೆಗೆ ಒಂದ್ ಫೋಟೋ ತಗೋತಾಳೆ. ಆಮೇಲೆ ಬಾತುಗೋಳಿ ತರ ಮೂತಿ ಮಾಡಿ ನನ್ಗೂ ಮಾಡಕ್ ಹೇಳ್ತಾಳೆ. ಸತ್ತೋಗ್ತೀನಿ ನಾನು, ನನ್ ಕೈಯಲ್ಲಿ ಆಗಲ್ಲ. ಏನ್ ನಗ್ತಿದ್ಯಾ? ಹೇಳ ಯುಕ್ತಿ ಹತ್ರ. ಬೃಂದ ಕರಿತಾ ಇದ್ಲು ನಿನ್ ಜೊತೆ ಫೋಟೋ ತೆಗೆಸ್ಕೋಬೇಕಂತೆ ಅಂತ. ಬಿಡ ಸಾರಿ. ಬಾ ದಾರಿಗೆ. ಸರಿ ನಿನ್ನದಣ್ಣ, ನಡಿ, ನಂಗೆ ಏನಾದ್ರು ಕೊಡ್ಸು. ಏಕೆ? ನಾನೇನು ಕೊಡ್ಸ್ಬೇಕು? ನಮ್ಮ ಅಣ್ಣ ತಾನೆ ನೀನು, ನಡಿ ಕೊಡ್ಸು. ಹೌದಪ್ಪ, ಅಣ್ಣ ತಮ್ಮ ಅಂದ್ಮೇಲೆ ಕೊಡಿಸ್ಲೇಬೇಕು. ಅದು ನಿನ್ ಕರ್ತವ್ಯ ಅಲ್ವೇನೆ ಬೃಂದ? ಅಫ್ಕೋರ್ಸ್. ನಿನ್ ವಾಲೆಟ್ ಸ್ವಲ್ಪ ಜಾಸ್ತಿ ವೇಟ್ ಇದೆಯಲ್ಲ, ಅದನ್ನ ವೇಟ್ ಲಾಸ್ ಮಾಡೋಣ. ಬಾ ನಡಿ. ಇದು ಅನ್ಯಾಯ. ಅಯ್ಯೋ, ಇಲ್ಲ, ಬಾ. ನಂಗೆ ಯಾರು ಏನು ಕೊಡ್ಸೋದೇ ಇಲ್ಲ. ಮಾನವರು ಎಷ್ಟು ಒಳ್ಳೆಯ ಕಲಾವಿದರು. ಒಡವೆಗಳಲ್ಲಿ ಎಷ್ಟೊಂದು ವಿಧ, ಎಷ್ಟೊಂದು ಬಣ್ಣ. ಗಂಧರ್ವರು ಸೌಂದರ್ಯ ಪ್ರಿಯರು ಎಂದುಕೊಂಡಿದ್ದೆ. ಆದರೆ ಮಾನವರು ನಮ್ಮನ್ನೂ ಮೀರಿಸುತ್ತಾರೆ. ನೋಡಿ ಮೇಡಮ್, ಫುಲ್ ಸೆಲ್ಲಿಂಗ್ ಮಾಲ್ ಅದು. ಕೈಗೆ ಹಾಕೊಂಡು ನೋಡಿ, ಚೆನ್ನಾಗಿ ಹೊಂದುತ್ತೆ ನಿಮ್ಗೆ. ಕುಡಿ ಕೈ ಕುಡಿ. ನೋಡಿದ್ರ ಮೇಡಮ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳ್ಳಗಿದಿರಲ್ಲ ಅದಕ್ಕೆ. ಇದು ನನಗೆ? ಹೌದು ಮೇಡಮ್, ನಿಮ್ಗೆ ಸರಿಯಾಗಿ ಹೊಂದುತ್ತೆ ನಿಮ್ ಕೈಗೆ. ಧನ್ಯವಾದ ಮಾನವ. ಎಲ್ಲೋಗ್ತಾ ಇದೆಯಾ? ನಿಂತ್ಕೋ. 100 ರೂಪಾಯಿ ಅದಕ್ಕೆ. ರೂಪಾಯಿ? ಹಾಗಂದರೇನು ಮಾನವ? ರೂಪಾಯಿ ಅಂದ್ರೆ ಗೊತ್ತಿಲ್ವಾ? ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಕೊಡೋ ದುಡ್ಡು. ಯಾವ ದುಡ್ಡು? ಏಕೆ ಕೊಡಬೇಕು? ಇದನ್ನು ನೀನೇ ನನ್ನ ಕೈಗೆ ಹಾಕಿದೆ. ಈಗ ನನಗೆ ಅರ್ಥವಾಗದ ವಸ್ತುವನ್ನು ಕೊಡು ಎಂದು ಕೇಳುತ್ತಿದ್ದೀಯ. ನನಗೆ ಏನು ಅರ್ಥವಾಗುತ್ತಿಲ್ಲ ಮಾನವ. ಯಾವೂರಮ್ಮ ನಿಂದು? ತಲೆ ಕೆಟ್ಟೋಗಿದೆಯಾ ನಿಂಗೆ? ಬೋಣಿ ಆಗಿಲ್ಲ ಅಂತ ನಾನ್ ಟೆನ್ಷನ್ ಇದ್ದೀನಿ. ಈ ಅಮ್ಮನ್ ಬೇರೆ ಕೊಡಿದೆ. ಮಾನವ, ಏನು ಮಾಡುತ್ತಿರುವೆ? ದುಡ್ಡು ಕೊಡಲ್ಲ, ಏನಿಲ್ಲ. ನಿನ್ಗೆ ಯಾಕಿವೆಲ್ಲ? ಸರ್, ಏನ್ ಮಾಡ್ತಾ ಇದ್ದೀರಾ? ರೀ, ದುಡ್ಡು ಕೊಡದೆ ಈ ಬ್ರೇಸ್ಲೆಟ್ ಹಾಕೊಂಡು ಓಡೋಗ್ತಿದ್ಲು ಈ ಅಮ್ಮ. ಏನೋ ಒಳ್ಳೆ ಮನೆ ಹುಡುಗಿ ಅಂತ ಮಾತಾಡ್ಸಿದ್ರೆ ಎಲ್ರು ಕಳ್ರೆ. ನನ್ನನ್ನು ಕಳ್ಳಿ ಎನ್ನುತ್ತಿರುವೆಯ ಮಾನವ? ನಾನು ಯಾರೆಂದು ತಿಳಿದಿರುವೆಯಾ? ಮಹಾಮಂತ್ರಿ ಭದ್ರದೇವನ ಮಗಳು. ನೋಡಿ, ಇವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ನೀವು ಕಳ್ರು ಗಿಳ್ರು ಅನ್ನೋ ಅವಶ್ಯಕತೆನೇ ಇಲ್ಲ. ಎಷ್ಟಾಯ್ತು ಇದಕ್ಕೆ? ಕಳ್ರ ಅಂದ್ರೆ ಇನ್ನೇನ್ ಹೇಳ್ತಾರೆ? ಎಷ್ಟಾಯ್ತು ಇದಕ್ಕೆ ಅಂದೆ? 100 ರೂಪಾಯಿ. ತೊಳಿ, ಬ್ರೇಸ್ಲೆಟ್ ಕೊಡಿ. ತೊಳಿ, 100 ರೂಪಾಯಿ. ನಿಮ್ಗೆ ಕಷ್ಟ ಕೊಟ್ಟಿದ್ದಕ್ಕೆ ನೋಡಿ.
ಧನ್ಯವಾದ ಆಪದ್ ಬಾಂಧವ. ಥ್ಯಾಂಕ್ ಯು. ಇದ್ರಲ್ಲಿ ಥ್ಯಾಂಕ್ಸ್ ಹೇಳುವಂತದ್ದು ಏನಿದೆ ಅಮ್ರಪಾಲಿ? ಆ ಮಾನವ ಏನು ಕೇಳುತ್ತಿದ್ದನು? ದುಡ್ಡು. ಅಂದ್ರೆ ನೋಡಿ, ಇದು 100 ರೂಪಾಯಿ. ಹಾ, ಇದು 500 ರೂಪಾಯಿ. ರೂಪಾಯಿ ಎಂದರೆ? ರೂಪಾಯಿ ಅಂದ್ರೆ ಹೇಗಪ್ಪ ಹೇಳೋದು? ಹಾ, ಅದು ದುಡ್ಡಿನ ಹೆಸರು. ನೋಡಿ, ಎಲ್ಲದಕ್ಕೂ ಇಷ್ಟು ರೂಪಾಯಿ ಅಷ್ಟು ರೂಪಾಯಿ ಅಂತ ಬೆಲೆ ಇರತ್ತೆ. ಯಾವ ವಸ್ತುಗೆ ಎಷ್ಟು ಬೆಲೆ ಇರುತ್ತೋ ಅಷ್ಟು ರೂಪಾಯಿ ಕೊಟ್ಟು ತಗೋಬೇಕು ನಾವು. ಇಲ್ಲಿರುವುದು ಯಾವುದು ಉಚಿತವಲ್ಲವೇ? ಎಲ್ಲದಕ್ಕೂ ರೂಪಾಯಿ ಕೊಡಬೇಕೆ? ಹೌದು, ಎಲ್ಲದಕ್ಕೂ ರೂಪಾಯಿ ಕೊಡ್ಬೇಕು. ಬಟ್ಟೆಗೆ, ಹೂಗೆ, ಹಣ್ಣಿಗೆ ಎಲ್ಲದಕ್ಕೂ ರೂಪಾಯಿ ಕೊಡ್ಬೇಕು. ಪ್ರಕೃತಿ ಬೆಳೆಸಿದ ಫಲಾಪುಷ್ಪಗಳಿಗೆ ಮಾನವರಿಗೆ ಏಕೆ ರೂಪಾಯಿ ಕೊಡಬೇಕು? ಅದನ್ನ ಬೆಳೆಸಿ ಕಿತ್ಕೊಂಡು ಇಲ್ಲಿ ತಂದಿದ್ದಕ್ಕೆ. ಅದನ್ನು ಎಲ್ಲರೂ ಮಾಡಬಹುದಲ್ಲವೇ? ಮಾಡ್ಬೋದು, ಆದ್ರೆ ತುಂಬಾ ಕಷ್ಟ ಅದು. ಅದಕ್ಕೆ ಎಲ್ಲರೂ ಮಾಡಲ್ಲ. ನಾವು ಬೇರೆ ಕೆಲಸ ಮಾಡಿ ದುಡ್ಡು ದುಡ್ದು ಕೊಂಡ್ಕೋತೀವಿ. ಎಲ್ಲವೂ ವಿಚಿತ್ರವಾಗಿದೆ ಆಪದ್ ಬಾಂಧವ. ಅನ್ನ ಬೇಕಾದರೆ ಅನ್ನ ಬೆಳೆದುಕೊಳ್ಳಬಹುದು. ಬೇರೆ ಯಾವುದೋ ಕೆಲಸ ಮಾಡಿ ದುಡ್ಡು ದುಡಿದು ಅದರಲ್ಲಿ ಕೊಳ್ಳುವುದು ಅನ್ನವನ್ನೇ ಅಲ್ಲವೇ? ಅಲ್ಲ, ನೀವ್ ಹೀಗೆಲ್ಲ ಕೇಳ್ಬಿಟ್ರೆ ಯಾವ್ದಕ್ಕೂ ಅರ್ಥನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಏನ್ ಶೆಕೆ. ನಿಶ್ಚಿತಾರ್ಥ ಎಲ್ಲ ಮುಗಿಸಿ ಮನೆಗೆ ಹೋದ್ರೆ ಸಾಕಾಗೋಗಿದೆ. ಮಮ್ಮ, ಐ ನೋ ದಟ್ ಟೋನ್ ಶೋನಾ. ಸಣ್ಣ ಮಕ್ಳ ತರ ಕಂಪ್ಲೇಂಟ್ ಮಾಡ್ಬೇಡ ಇಲ್ಲಿ. ಆದ್ರೆ ನೋಡು ಮಮ್ಮ, ಎಲ್ಲ ನನ್ನಿಂದ ಬಚ್ಚಿಟ್ಕೊಂಡು ಓಡಾಡ್ತಾ ಇದಾರೆ. ಯಾರು ನನ್ನ ಮಾತೆ ಆಡಿಸ್ತಾ ಇಲ್ಲ. ನೀ ಸ್ಕೂಲಲ್ಲೂ ಹೀಗೆ ಮಾಡ್ತಿದ್ದೆ ಶೋನಾ. ಯಾವ ಮಕ್ಳು ನನ್ನ ಹತ್ರ ಆಟ ಆಡ್ತಿಲ್ಲ ಅಂತ ಅಳ್ಕೊಂಡ್ ಬರ್ತಿದ್ದೆ. ಆಗಿಲ್ಲ ಅವ್ರ ಅಮ್ಮಂದಿರ ಹತ್ರ ಹೋಗಿ ಮಾತಾಡ್ಬೋದಿತ್ತು. ಈಗ ಹಾಗೆ ಮಾತಾಡಕ್ಕಾಗತ್ತಾ? ನಾನ್ ಸೆನ್ಸ್. ನಿನ್ಗೆ ಶಕೆ ತಡ್ಕೊಳಕ್ ಆಗಲ್ಲ ಅಂತ ನನ್ ಮೇಲೆ ರೇಗ್ಬೇಡ ಮಮ್ಮ. ಮಮ್ಮ, ಡೋಂಟ್ ಇಗ್ನೋರ್ ಮೀ. ತಗೊಳ್ಳಿ ಅಮೃತಲ್ಲಿ 600 ರೂಪಾಯಿ ಇದೆ. ಒಂದ್ ನಿಮಿಷ, ಪರ್ಸ್ ಕಾರ ಇಟ್ಬಿಟ್ಟಿದ್ದೀನ. ಪರಸ, ಕಾರ, ಅದ್ರ ಬಗ್ಗೆ ಎಲ್ಲ ತಲೆ ಕೆಚ್ಕೋಬೇಕು. ಈ ದುಡ್ಡನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಏನಾದ್ರೂ ತಗೋಬೇಕು ಅಂತ ಅನ್ಸಿದ್ರೆ ಉಪಯೋಗಿಸಿ. ಈ ರೂಪಾಯಿ ಇನ್ನೂ ವಿಚಿತ್ರವೆನಿಸುತ್ತಿದೆ ಆಪದ್ ಬಾಂಧವ. ಆದರೂ ಧನ್ಯವಾದ. ಇದನ್ನ ಹಾಕೊಂಡ್ರೆ ದೃಷ್ಟಿ ತಾಗಲ್ಲ ಅಂತಾರೆ. ಯಾರ ಕೆಟ್ಟ ದೃಷ್ಟಿನೂ ನಿಮ್ಮೇಲ್ ಬೀಳ್ದೆ ಇರ್ಲಿ. ಧನ್ಯವಾದಗಳು ಆಪದ್ ಬಾಂಧವ. ನನಗೆ ಆಪತ್ತು ಬಂದಾಗಲೆಲ್ಲ ನನ್ನ ಸಹಾಯಕ್ಕೆ ಬರುವ ನಿನ್ನ ಋಣವನ್ನು ಹೇಗೆ ತೀರಿಸಲಿ? ಅಯ್ಯೋ, ಋಣ ಅಂತೆಲ್ಲ ಮಾತಾಡ್ಬೇಡಿ ಅಮ್ರಪಾಲಿ. ನನಗ್ ತೋಚಿದ್ ನಾನ್ ಮಾಡ್ದೆ. ನನ್ಗೆ ಇಷ್ಟ ಅಂತ್ಯ. ಸೊ ಮೀನ್ ಮಮ್ಮ. ಎಷ್ಟು ಮಾತಾಡ್ತೀಯ ಯುಕ್ತಿ? ಅಲ್ಲಿ ನೋಡು. ಯುಕ್ತಿಯಲ್ಲಿ ಯು ಮೀನ್ ದಟ್ ಶೋಕಿ ಶೋನಾ? ಅಕ್ಕ ಮ್ಯಾಮ್. ಕರೆಕ್ಟ್, ಅಕ್ಕ ಮ್ಯಾಮ್. ಪ್ರದ್ಯುಮ್ನ, ಒಂದ್ ಸೆಲ್ಫಿ. ಏ ಅಣ್ಣ, ಇಲ್ಲೇನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀರಾ? ಯುಕ್ತಿನ ಆಡ್ಕೋತಾ ಇದ್ದೀರಾ? ಓ ಮೈ ಗಾಡ್, ಅವಳ ಆಡ್ಕೊಳ್ಳೋದಾ? ವಾಟ್ ನಾನ್ಸೆನ್ಸ್. ನೋ ವೇ. ಅಲ್ಲ ಅಕ್ಕ, ಮಾಯಿ ಹೇಳೋದ್ ಕರೆಕ್ಟೇ. ಈ ಕಪಿಸೇನಂತೂ ಉದ್ಧಾರನೇ ಆಗಲ್ಲ. ಸರಿ, ಬೀಚ್ ಹೋಗೋಣ. ಒಂದ್ ಜೋಕು. ಹೇಳ್ದೆ ಇರೋದಕ್ಕೆ ಎಷ್ಟು ತಗೋತೀಯ? 2000 ಕೊಡ್ತೀನಿ. ಬೇಡ ಪ್ಲೀಸ್. ಅನ್ಯ ಹೇಳಿ ಬಿಡು, ಹೇಳು. ಬೀಚಿಗೆ ಹೋದ್ರೆ ಯಾವಾಗ್ಲೂ ಗುಯ್ ಅಂತ ಸೌಂಡ್ ಯಾಕೆ ಬರ್ತಾ ಇರತ್ತೆ? ಯಾಕೆ? ಯಾರಿಗೂ ಗೊತ್ತಿಲ್ವಾ? ಯಾಕೆ? ಯಾಕಂದ್ರೆ ಬೀಚಲ್ಲಿ ಡಿ
ಹನಿಬಿ ಇದೆ. ನಮ್ಗೆಲ್ಲ ಅಳು ಬರ್ತಾ ಇದೆ ಈಗ. ಸರಿ ಇದ್ದೀರಾ ಕಪಿಸೇನೆ, ನಡೀರಿ. ಬೃಂದ ಇಲ್ಲಿ ಏ ಹೌದು, ಇಷ್ಟೊತ್ತು ನಮ್ ಜೊತೆ ಇದ್ಲಲ್ಲ, ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಎಲ್ಲ ಕೊಡ್ಸ್ಕೊಂಡ್ಲು ನನ್ ಕೈಯಲ್ಲಿ. ನಾನು ಆಮ್ರಪಾಲಿ ಜೊತೆ ಇದ್ದೆ, ಅವಾಗ ಬೃಂದ ಬಂದ್ಬಿಟ್ಟು ಆಮ್ರಪಾಲಿ ಹತ್ರ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋದ್ರು. ಟೈಮ್ ತರ್ಸಿದ್ ಮೀಸೆ ಅರ್ಧ ನಾಟಕ ಉದ್ರೋಯ್ತು. ಈ ಸಲ ಚೆನ್ನಾಗಿ ತರ್ಸೋ. ನಾವು ಈ ಸಲ ಸರಿಯಾಗಿರೋ ಮೀಸೆನ ತಂದಿನ್ ನೋಡೋಣ. ಸರಿ ಸರಿ. ಹಾಗೆ ಆ 10,000 ಎಷ್ಟೊತ್ತು ಬರ್ತಾನೆ ಫೋನ್ ಮಾಡಿ ಕೇಳು. ಏನಿದು ಕತ್ತಲಿ ಲಾಕೆಟ್? ಇದು ಸೂರ್ಯದೇವನ ಆಶೀರ್ವಾದ. ನನಗ್ ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಇದು ನೀನು ಕೇಳಿ ನಾನು ಕೊಡುವ ವಸ್ತುವಲ್ಲ. ಹಾ ಸರಿ ಅಣ್ಣ, ಇವತ್ತು ತುಂಬಾ ಜನ ಇರ್ತಾರೆ, ನಿಮ್ ಎಂಟ್ರಿಗೆ ಸಾಕಾದಾಗ ಬಿಸಿಲು ಬಿಡ್ತವೆ ನೋಡಿ. ಅಲ್ಲಿ ನೋಡು, ಇವತ್ತು ತುಂಬಾ ಒಳ್ಳೆ ಶೋ ಆಗತ್ತೆ ಕಣೋ. ಏನಾಯ್ತು ಆಮ್ರಪಾಲಿ? ಯಾರೋ ನಮ್ಮ ಕಡೆಯೇ ನೋಡಿದ ಹಾಗೆ ಅನಿಸುತ್ತದೆ. ನಿನ್ಗೂ ಹಂಗೆ ಅನ್ಸುತ್ತಾ? ನನ್ಗೂ ಒಂದೊಂದ್ಸಲಿ ಯಾರೋ ನನ್ನ ಹಿಂದೆನೆ ಬರ್ತಾ ಇದಾರೆ ಅನ್ಸುತ್ತೆ. ಅದನ್ನ ನೋಡಿದ್ರೆ ಯಾರು ಇರಲ್ಲ. ಬಾ ಹೋಗೋಣ. ಆಮ್ರಪಾಲಿ ಬಾ. ಈ ಸಲ ಅವಳು ಕತ್ತಲಿರೋ ಲಾಕೆಟ್ ನನ್ ಕೈ ಸೇರೋರ್ಗು ಬಿಡಲ್ಲ ಕಣೋ. ಅದಷ್ಟು ಸುಲಭನಣ್ಣ. ಆಯಮ್ಮ ಗೊತ್ತಲ್ವಾ, ಪಂಚ್ ಮೇಲೆ ಪಂಚ್ ಕೊಡ್ತಾಳೆ. 2 ದಿನ ಮಗಲ್ ಬಲ್ಸಕ್ಕಾಗ್ಲಿಲ್ಲ ನನಗೆ, ಗೊತ್ತಾ? ಈ ಸಲ ನನ್ನ ಹತ್ರ ಬೇರೆನೆ ಪ್ಲಾನ್ ಇದೆ. ಅವಳ ಹತ್ರ ಇರೋದನ್ನ ಕಿತ್ಕೊಂಡ್ರೆ ನಮ್ಗೆ ಏನ್ ಬೇಕೋ ಅದು ಸಿಗತ್ತೆ. ಆಮ್ರಪಾಲಿ ಬಾ ಹೋಗೋಣ. ಆಮ್ರಪಾಲಿ, ಯಾಕೆ ನಿನ್ ಕೈ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ಯಾ? ನನ್ನ ಕೈ ಹಿಡಿದುಕೊಂಡೇ ಇರು ಪುಟಾಣಿ. ನನ್ನ ಕಣ್ಣಳತೆ ಬಿಟ್ಟು ಎಲ್ಲಿಯೂ ಹೋಗಬೇಡ. ಯಾಕೆ? ಓ ಅಕ್ಕ, ಇಲ್ಲಿದ್ದೀರಾ ನೀವು? ನಿಮ್ಮನ್ನ ಎಲ್ಲಾ ಕಡೆ ಹುಡುಕ್ತೆ ಗೊತ್ತಾ ಅಕ್ಕ. ಮನ್ಸಲ್ಲಿ ಏನೋ ಒಂದು ಟೆನ್ಷನ್ನು. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳಿ ಅಕ್ಕ. ಏನ್ ಮಂದಾಕಿನಿ? ಈ ಬೃಂದ ಕೈಗೆ ಸಿಗ್ತಾ ಇಲ್ಲ ಅಕ್ಕ. ಮುರುಡೇಶ್ವರಕ್ಕೆ ಬಂದಿದ್ವಿ, ಕಪ್ಪಟ್ಟೆ ಹಾಕೊಂಡ್ ಬರಬೇಡ ಅಂದ್ರು ಹಾಕೊಂಡ್ ಬಂದಿದ್ದಾಳೆ. ನನ್ ಮಾತು ಒಂಚೂರು ಕೇಳೋದೇ ಇಲ್ಲ. ಅವಳಿಗೆ ಏನ್ ಬೇಕೋ ಹಾಕೊಳ್ಳಿ ಬಿಡು ಮಂದಾಕಿನಿ. ಅಯ್ಯೋ, ಹಾಗೆ ಬಿಟ್ರೆ ಮುಂದೆ ಅವಳ ಮದ್ವೆ ದಿನನು ಕರಿ ಸೀರೆ ಉಡ್ಕೊಂಡ್ಬಂದು ನನ್ ಮರ್ಯಾದೆ ತೆಗೆದು ಬಿಡ್ತಾಳಷ್ಟೇ. ಯಾಕೆ ಅವಳು ಹಿಂದೆ ಬಿದ್ದಿರ್ತೀಯ ನೀನು? ದೇವರಂತ ಹುಡುಗಿ ಅವಳು. ನೋಡು, ಮೊದ್ಲು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು, ಎಲ್ಲ ಸರಿ ಹೋಗುತ್ತೆ. ಅಕ್ಕ, ಅಯ್ಯೋ ಅಕ್ಕ, ಅಯ್ಯೋ ಅದಲ್ಲ, ನನ್ ಮಾತ್ ಕೇಳಿ. ನೀನ್ ಇವಾಗ ಡ್ಯಾನ್ಸ್ ಮಾಡಿ ದೇವ್ರ ಹತ್ರ ಏನ್ ಬೇಡ್ಕೊಂತ್ಯಾ? ರಾಜ್ಕುಮಾರ ಸಿಗ್ಲಿ ಅಂತನಾ? ರಾಜಕುಮಾರ ಸಿಗಬೇಕು ನಿಜ, ಆದರೆ ಪದಕವಿಲ್ಲದೆ ರಾಜಕುಮಾರನನ್ನು ಹುಡುಕುವುದು ಅಸಾಧ್ಯ. ಮೊದಲು ನನಗೆ ಪದಕ ಸಿಗಬೇಕು. ಆ ಪದಕ ನೋಡಕ್ ಹೇಗಿರುತ್ತೆ ಅಂದೆ? ಅದೇ ಅವತ್ ತೋರ್ಸ್ದ್ಯಲ್ಲ, ಸೂರ್ಯಂತರ ಅಲ್ವಾ? ಸೂರ್ಯನ ಅರ್ಧ ಭಾಗದಂತಿರುತ್ತದೆ, ಅದರ ಇನ್ನರ್ಧ ಭಾಗ ರಾಜ್ಕುಮಾರನ ಹತ್ರ ಇದೆ ಅಲ್ವಾ? ಹೌದು ಪುಟಾಣಿ. ನೋಡು, ನೀನ್ ಹೇಳಿರೋದೆಲ್ಲ ನೆನ್ಪಿದೆ ನಂಗೆ. ಬಹಳ ಜಾಣೆ ನೀನು. ಈ ಸತ್ಯ ನಮ್ಮಮ್ಮಂಗ್ ಗೊತ್ತಿಲ್ಲ ಅನ್ನೋದೇ ಪ್ರಾಬ್ಲಮ್. ಬಾ. ಅಕ್ಕ ಅಕ್ಕ, ಒಂದ್ ನಿಮಿಷ. ಏನ್ ಮಂದಾಕಿನಿ? ಏನಕ್ಕ ನೀವು ಏನೋ ಕಷ್ಟ ಹೇಳ್ಕೊಡೋಣ ಅಂತ ನಿಮ್ಮ ಹತ್ರ ಬಂದ್ರೆ ನನ್ ಮೇಲೆ ರೇಗ್ತಿರಲ್ಲ ನೀವು. ನಾನೇನಾದ್ರೂ
ಇದ್ಯಾವ್ದಕ್ಕ ಹೊಸ ಲಾಕೆಟ್ಟು ನಾನ್ ನೋಡೇ ಇಲ್ಲ. ಇದು ಹಳೆದೇನೆ. ಮುಂಚೆ ನೋಡೇ ಇಲ್ಲ ನಾನು. ವಿಚಿತ್ರವಾಗಿದೆ ಡಿಸೈನು. ಮೊದಲನೇ ಸಲ ನೋಡ್ತಿರೋದ್ ನಾನು. ಅರ್ಧ ಸೂರ್ಯ ಇದೆ. ಬೃಂದ, ಪ್ರದ್ಯುಮ್ನ ನೋಡ್ತೀಯಾ? ಪ್ರದ್ಯುಮ್ನ ಛಾಯಾಕ್ಕನ್ ಜೊತೆಗಿದ್ದಾನೆ. ಅವ್ರಿಬ್ರು ಬೀಚ್ಗೆ ಹೋದ್ರ ಅನ್ಸತ್ತೆ. ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿಯೆ. ಯಾಕಮ್ಮ? ಬಟ್ಟೆ ಬದಲಾಯಿಸ್ಬೇಕು. ನಿಂಗೋಸ್ಕರ ಹಳದಿ ಕಲ್ಲ ರೇಷ್ಮೆ ಲಂಗ ದಾವಣಿ ತಗೊಂಡ್ ಬಂದಿದೀನಿ. ಕೊಯ್ಯೋ ಮುರ್ರೋ ಅಂದೆ ಹಾಕೊಳ್ಬೇಕು. ನಡಿ. ನಾನು ಹಾಕೊಳ್ಳಲ್ಲ. ಅಮ್ಮ ಮೊಟ್ಟೆ ಉಡ್ಸಕ್ಕೆ ಹುಟ್ಟಿದ್ಯಲ್ಲ ನೀನು. ನಡಿಯ. ಆಯ್ತಿರು, ಬರ್ತೀನಿ. ಆಮ್ರಪಾಲಿ, ತಗೋ ಅಣ್ಣ ಕೊಟ್ಟಿದ್ ದುಡ್ಡು. ನಿಂಗೆ ಇದನ್ನ ಹೇಗ್ ಬಳಸೋದಂತ ಗೊತ್ತಿಲ್ವಲ್ಲ, ಅದಕ್ಕೆ ನಾನೇ ನಿಂಗೆ ಏನಾದ್ರೂ ಕೊಡ್ಸೋಣ ಅಂತ ಇಸ್ಕೊಂಡಿದ್ದೆ. ನಮ್ಮಮ್ಮ ಬಿಡ್ಬೇಕಲ್ಲ. ತಗೋ, ನೀನೇನಾದ್ರೂ ತಗೋ. ಹಾ, ಐಸ್ ಕ್ರೀಮ್ ತಿನ್ನು. ಆಯ್ತಲ್ಲ, ನಡಿ ಬಾ. ಸೂರ್ಯದೇವ, ಇಂದು ಇಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದೀಯಾ. ದಾಹವಾಗುತ್ತಿದೆ. ಮಾನವ, ದಾಹವಾಗಿದೆ. ಕುಡಿಯಲು ನೀರು ಕೊಡುವೆಯಾ? ಏಯ್, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ನಿನ್ನ ಹೆಸರು ಮಾನವನೇ? ಏನಮ್ಮ ನನ್ನ ಹೆಸರನ್ನ ಇಷ್ಟು ಕೆಟ್ಟದಾಗ ಹೇಳ್ತೀಯಾ? ನನ್ನ ಹೆಸರು ಮಾನವ್ ಕುಮಾರ್. ಹೆಂಗೆ? ವಿಚಿತ್ರವಾಗಿದೆ. ಮಾನವರಿಗೆ ಮಾನವ ಎಂದೇ ಹೆಸರೇ. ಮಾನವ, ದಾಹವಾಗುತ್ತಿದೆ. ನೀರು ಕೊಡುವೆಯಾ? 20 ರೂಪಾಯಿ. ಕುಡಿಯುವ ನೀರಿಗೂ ದುಡ್ಡು ಕೊಡಬೇಕೆ? ಹೌದು, ಮತ್ತೆ ಸುಮ್ನೆ ಕೊಡಕ್ಕೆ ಇದೇನು ಧರ್ಮಛತ್ರನ? ಕೊಡಮ್ಮ 20 ರೂಪಾಯಿ. ಈ ಕಾಗದವೇ ಅಲ್ಲವೇ ರೂಪಾಯಿ? ಇದರಲ್ಲಿ ಯಾವುದು ಕೊಡಬೇಕು? ಯಾವ್ದೋ ದೊಡ್ಡ ಬಕ್ರ ಇರ್ಬೇಕು ಅನ್ಸುತ್ತೆ. ಇದು ಏನು ಗೊತ್ತಿಲ್ಲ. ಎಲ್ಲ ಕೊಡ್ಬೇಕು. ಕೊಡು ಕೊಡು ಕೊಡು, ಎಲ್ಲ ಕೊಡ್ಬೇಕು. ತಗೋ. ಧನ್ಯವಾದ ಮಾನವ. ನನ್ನ ದಾಹ ತಣಿಸಿದ ಪುಣ್ಯ ನಿನಗೆ ಸಿಗುತ್ತದೆ. ಇಂಥ ಬಕ್ರಗಳು ದಿನಕ್ಕೆ ಒಬ್ರು ಬಂದ್ರೆ ಸಾಕಪ್ಪ. ಇದೆಂತಹ ಮಾಯಾಶಕ್ತಿ! ಪಂಚಭೂತವನ್ನೇ ಹಿಡಿದಿಟ್ಟಿದ್ದಾರಲ್ಲ. ಮಾನವ, ಇದರಿಂದ ನೀರು ಕುಡಿಯುವುದು ಹೇಗೆ ಎಂದು ತೋರಿಸಿಕೊಡುವೆಯಾ? ಮೌ ಮುತ್ಲ ತಗ ಕುಡಿಯಮ್ಮ. ಬಾಟ್ಲು ನೋಡಿಲ್ಲ ನೀನ್ ಯಾವತ್ತು? ಬಾಟಲ? ಹಾಗಂದರೆ ಏನು ಮಾನವ? ಮೌ, ನಂಗೆ ಜಾಸ್ತಿ ತಲೆ ಕೆಡಿಸ್ಬೇಡ. ನಿನ್ ದುಡ್ಡು ಕೊಟ್ಟ, ನಾನ್ ನೀರ್ ಕೊಟ್ನಾ ಅಷ್ಟೇ, ಹೋಯ್ತಾರ್. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ಮೇಡಮ್ ಬನ್ನಿ ಮೇಡಮ್, ಐಸ್ ಕ್ರೀಮ್ ಬೇಕಾ ಮೇಡಮ್? ಯಾವ್ದು ಬೇಕು ಮೇಡಮ್? ವೆನಿಲಾ ಇದೆ, ಸ್ಟ್ರಾಬೆರಿ ಇದೆ, ಕ್ಯಾಂಡಿ ಇದೆ, ಮ್ಯಾಂಗೋ ಇದೆ, ಕಪ್ ಐಸ್ ಇದೆ. ಯಾವ್ದು ಬೇಕು ಮೇಡಮ್? ಓ, ಮಂಜಿನ ಮಿಠಾಯಿ. ಅದೇ. ಫೋನ್ ಕೊಡ್ಲಾ, ಕ್ಯಾಂಡಿ ಕೊಡ್ಲಾ ಮೇಡಮ್? ಮಾನವ, ನನ್ನ ಬಳಿ ನೀವು ರೂಪಾಯಿ ಎಂದು ಕರೆಯುವ ಕಾಗದವಿಲ್ಲ. ಕಾಗದ? ಓ, ಕ್ಯಾಶಾ? ಪರವಾಗಿಲ್ಲ ಮೇಡಮ್, ಆನ್ಲೈನೇ ಮಾಡಿ. ವೆನಿಲಾ, ಚಾಕ್ಲೇಟ್, ಮ್ಯಾಂಗೋ ಯಾವ್ದು ಕೊಡ್ಲಿ ಮೇಡಮ್? ಮಾವಿನ ಹಣ್ಣಿದ್ ಕೊಡ್ಲಾ ಮೇಡಮ್? ಚೆನ್ನಾಗಿದೆ. ಆಮ್ರಫಲದ ಮಂಜಿನ ಮಿಠಾಯಿ, ಅದನ್ನೇ ಕೊಡು ಮಾನವ. ಸಾರಿ ಮೇಡಮ್. ಧನ್ಯವಾದ ವ್ಯಾಪಾರಿ ಮಾನವ. ತಿನ್ನಿ ಮೇಡಮ್, ತಿನ್ನಿ ಮೇಡಮ್. ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ. ಮೇಡಮ್ ಚೆನ್ನಾಗಿದ್ಯಾ? ಬಹಳ ರುಚಿಕರವಾಗಿದೆ. 60 ರೂಪಾಯಿ ಕೊಡಿ ಮೇಡಮ್. ಇದೇನಿದು ಮಾನವ? ನನ್ನ ಬಳಿ ರೂಪಾಯಿ ಇಲ್ಲವೆಂದು ಆಗಲೇ ಹೇಳಿದೆನಲ್ಲ. ಕ್ಯಾಶ್ ಇಲ್ಲ ಅಂದ್ರಿ, ಹೋಗ್ಲಿ ಆನ್ಲೈನ್ ಕಳಿಸಿ. ಆನಲೀನ ಎಂದರೇನು ಮಾನವ? ಮೇಡಮ್ ಜಾಸ್ತಿ ಆಟ ಆಡಕ್ ಹೋಗ್ಬೇಡಿ, ಬಿಸ್ನೆಸ್ ಟೈಮು. ಸುಮ್ನೆ ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇರಿ. ನನ್ನ ಬಳಿ ದುಡ್ಡಿಲ್ಲ ಮಾನವ, ಹೇಳಿದೆನಲ್ಲ ಕಾಗದವಿಲ್ಲವೆಂದು. ಏಯ್, ಅದೆಲ್ಲ ಗೊತ್ತಿಲ್ಲ. ದುಡ್ಡು ಕೊಡೋರ್ಗು ಇಲ್ಲಿಂದ ಹೋಗಂಗಿಲ್ಲ ನೀನು.
ಬಂದೆ. ಹಲೋ ಮೇಡಮ್, ಅವ್ರಿಗೆ ಗೊತ್ತಾ ನಿಮ್ಗೆ? ಯಜಮಾನ್ರೆ ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. ಅಷ್ಟೊಂದು ಕೂಗ್ತಾ ಇದೀನಿ, ಕೆಲಸ ಇಲ್ಲ ನಿನ್ಗೆ? ಬಿಡೆ ಕೈ, ಯಾರ ಜೊತೆ ಹೇಗ್ ಮಾತಾಡ್ಬೇಕಂತ ಗೊತ್ತಿಲ್ಲ. ರೇ, ಅಯ್ಯಮ್ಮ ತಿಂದ್ಬಿಟ್ಟು ಈಗ ದುಡ್ಡಿಲ್ಲ ಅಂತ ಇದ್ದಾಳೆ. ಅವಳಿಗೆ ನೀವು ಪರಿಚಯ ಅಂತೆ, ಮೊದ್ಲು ದುಡ್ಡು ಕೊಡಿ, ಆಮೇಲೆ ಮರ್ಯಾದೆ ಕೊಡ್ತೀನಿ.